ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಸಹೃದಯಿ ಕೋತಿ. ಒಂದು ಕೋತಿಯು ಬೆಟ್ಟದಲ್ಲಿದ್ದ ಗುಹೆಯಲ್ಲಿ ವಾಸವಾಗಿತ್ತು. ಅದು ಸಹೃದಯಿಯಾಗಿದ್ದು ಬೇರೆಯವರಿಗೆ ಸಹಾಯ ಮಾಡಲು ಇಷ್ಟಪಡುತ್ತಿತ್ತು. ಅದು ತನ್ನ ತಿಂಡಿ, ಹಣ್ಣುಗಳು ಮತ್ತು ತರಕಾರಿ ಎಲ್ಲವನ್ನ ಯಾರಿಗೆ ತಿನ್ನಕ್ಕಿರೋದಿಲ್ವೋ ಅವರ ಜೊತೆಗೆ ಹಂಚಿಕೊಂಡು ತಿಂತಿತ್ತು. ಹೀಗಿರಬೇಕಾದ್ರೆ ಒಮ್ಮೆ ಗಾಯಗೊಂಡ ಕೋತಿಯೊಂದು ಬೆಟ್ಟದ ಕೆಳಗಡೆ ಕುಳಿತಿತ್ತು. ಅದನ್ನ ಈ ಸಹೃದಯಿಯಾಗಿದ್ದ ಕೋತಿ ನೋಡಿತು. ಓಹ್ ಸ್ನೇಹಿತನೇ, ನಿನಗೆ ತುಂಬ ಪೆಟ್ಟಾಗಿದೆಯೇ? ನಿನಗೆ ಹೇಗೆ ಪೆಟ್ಟಾಯಿತು ಹೇಳು ಅಂತ ಈ ಕೋತಿ ಕೇಳಿತು. ಆಗ ಆ ಗಾಯಗೊಂಡ ಕೋತಿ ಹೇಳ್ತು, ನನ್ನ ಕೈಕಾಲುಗಳನ್ನು ಎತ್ತಲಾಗುತ್ತಿಲ್ಲ, ನನ್ನ ಎಲುಬುಗಳು ಮುರಿದಿವೆ ಅನಿಸುತ್ತಿದೆ. ನಾನು ಮರದ ಮೇಲೆ ಆಟವಾಡುತ್ತಿದ್ದೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿಯುತ್ತಿದ್ದೆ, ಕೈ ಜಾರಿ ಕೆಳಗೆ ಬಿದ್ದೆ ಎಂದು ಗಾಯಗೊಂಡ ಕೋತಿಯು ಹೇಳಿತು. ಆಗ ಸಹೃದಯಿ ಕೋತಿಯು ಆ ಗಾಯಗೊಂಡ ಕೋತಿಯನ್ನ ತನ್ನ ಗುಹೆಗೆ ಕರೆದುಕೊಂಡು ಹೋಯಿತು. ಅದರ ಗಾಯಕ್ಕೆ ಔಷಧಿ ಹಚ್ಚಿ ಕೋತಿಯು ಗುಣಮುಖವಾಗಲು ಸಹಾಯ ಮಾಡಿತು. ಕೆಲವು ದಿನಗಳ ನಂತರ ಗಾಯಗೊಂಡ ಕೋತಿಯ ಆರೋಗ್ಯವು ಸಂಪೂರ್ಣವಾಗಿ ಚೇತರಿಸಿಕೊಂಡಿತು. ಸ್ನೇಹಿತನೇ, ನೀನೀಗ ಗುಣಮುಖವಾಗಿರುವೆ. ನೀನು ನಿನ್ನ ಕುಟುಂಬವನ್ನು ಹೋಗಿ ಸೇರಿಕೋ ಎಂದು ಸಹೃದಯಿ ಕೋತಿಯು ಹೇಳಿತು. ನನ್ನ ಆರೋಗ್ಯವು ಸಂಪೂರ್ಣವಾಗಿ ಸರಿ ಹೋಗಿಲ್ಲ ಎಂದು ಮರು ಉತ್ತರ ನೀಡಿತು ಆ ಗಾಯಗೊಂಡ ಕೋತಿ. ಹಾಗಾದರೆ ಸರಿ, ನಾನು ನಿನಗೆ ಸ್ವಲ್ಪ ಆಹಾರವನ್ನು ತರುತ್ತೇನೆ ಎಂದು ಹೇಳುತ್ತಾ ಸಹೃದಯಿ ಕೋತಿಯು ಆಹಾರವನ್ನು ಹುಡುಕುತ್ತಾ ಹೋಯಿತು. ಸಹೃದಯಿ ಕೋತಿಯು ಆಹಾರಕ್ಕಾಗಿ ಹುಡುಕುತ್ತಾ ಇತ್ತು. ಆಹಾರ ಹುಡುಕುವಾಗ ಗಾಯಗೊಂಡಿದ್ದ ಕೋತಿಯ ಬಗ್ಗೆಯೇ ಯೋಚಿಸತೊಡಗಿತು. ಆ ಕೋತಿಯ ವರ್ತನೆಯ ಬಗ್ಗೆ ಇದು ಚಿಂತಿಸತೊಡಗಿತು. ಆದರೂ ಆಹಾರವನ್ನು ಹುಡುಕಿ ಅದನ್ನು ಗಾಯಗೊಂಡ ಕೋತಿಗೆ ನೀಡೋದಕ್ಕೆ ಅಂತ ಗುಹೆಯ ಬಳಿ ಹೋಯಿತು. ಅಲ್ಲಿ ಗಾಯಗೊಂಡ ಕೋತಿಯ ಇಡೀ ಕುಟುಂಬ ಸಂತಸದಿಂದ ಕುಣಿಯುತ್ತಿರುವುದನ್ನು ನೋಡಿತು. ನೋಡು, ನಾನು ಎಷ್ಟು ಚೆನ್ನಾಗಿ ಆ ಸಹೃದಯಿ ಕೋತಿಗೆ ಮೋಸ ಮಾಡುತ್ತಿದ್ದೆ ನೋಡು ಎಂದು ಗಾಯಗೊಂಡ ಕೋತಿಯು ತನ್ನ ಬಗ್ಗೆ ಹೆಮ್ಮೆ ಪಡುತ್ತಿತ್ತು. ನೀನು ಒಳ್ಳೆ ನಟ ಎಂದು ಅದರ ಹೆಂಡತಿಯು ಅದನ್ನು ಹೊಗಳಿತು. ಅದೇ ಸಮಯಕ್ಕೆ ಸರಿಯಾಗಿ ಸಹೃದಯಿ ಕೋತಿಯು ಗುಹೆಯ ಒಳಗೆ ಹೋಯಿತು. ಆಗ ಇದು ಇದ್ದಕ್ಕಿದ್ದಂತೆ ಬಂದಿದ್ದರಿಂದ ಎಲ್ಲ ಕೋತಿಗಳಿಗೂ ಗಾಬರಿಯಾಯಿತು. ನೀನು ಬಹಳ ಬೇಗ ಬಂದಿರುವೆ ನನ್ನ ಸ್ನೇಹಿತನೇ, ನನ್ನ ಕುಟುಂಬವನ್ನು ಭೇಟಿ ಮಾಡು ಎಂದು ಗಾಯಗೊಂಡ ಕೋತಿಯು ಧ್ವನಿಯನ್ನು ನಡಗಿಸುತ್ತಾ ಹೇಳಿತು. ನನ್ನ ಸ್ನೇಹಿತನೇ, ನಾನು ನಿನಗೆ ಸಹಾಯ ಮಾಡಿದ್ದು ನೀನು ಗಾಯಗೊಂಡಿರುವೆ ಎಂಬ ಕಾರಣಕ್ಕಾಗಿ ಮಾತ್ರವಲ್ಲ, ಆದರೆ ನಿನ್ನ ಮೇಲಿನ ಅನುಕಂಪದಿಂದ. ಆದ್ದರಿಂದ ನಿನ್ನ ಕುಟುಂಬವನ್ನು ಕರೆದುಕೊಂಡು ಈ ಗುಹೆಯಿಂದ ಹೊರಟು ಹೋಗು.
ಮೂರ್ಖನಂತೆ ಏನೋ ಮಾಡಬೇಡ. ನೆನಪಿರಲಿ ಗೆಳೆಯ, ನಾನು ನಿನ್ನ ಗಾಯವನ್ನು ಉಪಚರಿಸಿದೆ. ಈಗ ಒಂದೇ ಹೊಡೆತಕ್ಕೆ ನಿನ್ನ ಕೈಕಾಲುಗಳನ್ನು ಮುರಿಯಬಲ್ಲೆ ಎಂದು ಸಹೃದಯಿ ಕೋತಿಯು ಎಚ್ಚರಿಕೆಯನ್ನು ನೀಡಿತು. ಆಗ ಆ ಕೋತಿಯು ಅಲ್ಲಿಂದ ಹೊರಟು ಹೋಯಿತು ಮತ್ತು ಎಂದೂ ಆ ಕಾಡಿನಲ್ಲಿ ಆ ಗಾಯಗೊಂಡಂಥ ನಾಟಕ ಮಾಡಿದ ಕೋತಿ ಕಾಣಿಸಿಕೊಳ್ಳಲೇ ಇಲ್ಲ. ಇದರ ನೀತಿ ಏನು ಅಂದರೆ, ನಂಬಿಕೆಯನ್ನು ಕಳೆದುಕೊಂಡರೆ ಎಂದಿಗೂ ಹಿಂಪಡೆಯಲು ಸಾಧ್ಯವಿಲ್ಲ. ಒಳ್ಳೆ ಮನುಷ್ಯರಾಗಿದ್ದವರು, ಸಹೃದಯ ಇದ್ದವರು ಯಾರೋ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಕ್ಕೆ ಬರ್ತಾರೆ. ಆದರೆ ಈ ಕುತಂತ್ರಿಗಳು ಸುಮ್ಮನೆ ನೆಪ ಹೇಳಿ ಕಷ್ಟದಲ್ಲಿದ್ದೀವಿ ಅಂತ ಪದೇ ಪದೇ ಅವರಿಗೆ ಸಹಾಯ ಕೇಳಕ್ಕೋಗಿ ತಾವು ಸೋಂಬೇರಿಯಾಗಿ ಅವರ ದುಡಿದ ದುಡ್ಡಿಂದ ಬದುಕ್ತಾ ಇದ್ದರೆ, ಈ ವಿಷಯ ಏನಾದರೂ ಸಹೃದಯಿ ಆ ಮನುಷ್ಯರಿಗೆ ಗೊತ್ತಾದರೆ ಅವರು ಯಾವತ್ತಿಗೂ ಇವರನ್ನು ಕ್ಷಮಿಸೋದಿಲ್ಲ. ಅವರು ಎಷ್ಟು ಸಹಾಯ ಮಾಡೋಕ್ಕಿರ್ತಾರೋ ಅಷ್ಟೇ ಅವ್ರ ಹತ್ರ ಬಲವೂ ಇರುತ್ತೆ. ತಪ್ಪು ಮಾಡಿದಾಗ ತಿದ್ದಕ್ಕೆ ಶಿಕ್ಷೆ ಕೊಡೋಕ್ಕೂ ಅವ್ರಿಗೆ ಶಕ್ತಿ ಇರುತ್ತೆ. ಹಾಗಾಗಿ ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಈ ಕಥೆಯ ನೀತಿ. ಹಾಗೆ ನಾವು ಕೂಡ ಬೇರೆಯವ್ರಿಗೆ ಸಹಾಯ ಮಾಡಬೇಕಂತ ಹೋದಾಗ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಕೂಲಂಕುಷವಾಗಿ ನೋಡಿ ಅವರಿಗೆ ಅಂಥವರಿಗೆ ಮಾತ್ರ ಸಹಾಯ ಮಾಡಬೇಕು. ಈಗಿನ ಕಾಲದಲ್ಲಿ ಸಹಾಯ ಮಾಡ್ತಾರೆ ಅಂತ ಗೊತ್ತಾದರೆ ಅವ್ರಿಗೆ ಕಷ್ಟ ಇರಲಿ ಬಿಡಲಿ ಸುಮ್ಮನೆ ಬಾಚ್ಕೊಳ್ಳೋಕ್ಕೆ ಅಂತ ಏನಾದರೂ ದುಃಖ ಹೇಳ್ಕೊಂಡು ನೆಪ ಹೇಳ್ಕೊಂಡು ಅಳ್ತಾನೇ ಇರ್ತಾರೆ ಅಲ್ವಾ. ಹಾಗಾಗಿ ಯಾರಿಗೆ ನಿಜವಾದ ಕಷ್ಟ ಇದೆ, ಯಾರು ನಾಟಕ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ನೋಡಿನೇ ಸಹಾಯ ಮಾಡಬೇಕು. ಸಹಾಯ ಮಾಡೋರಿಗೂ ಕೂಡ ಮೋಸ ಮಾಡೋರು ಇರ್ತಾರೆ ಅಂತ ಈ ಕಥೆಯ ನೀತಿ. ಈ ಕಥೆಯಲ್ಲಿ ವಿಶೇಷವಾಗಿ ನೀವು ಗಮನಿಸ್ಬೋದು, ನಾನು ಯಾವಾಗಲೂ ಸವಿ ಕಥೆ ಹೇಳಬೇಕಾದ್ರೆ ಹಿಂದುಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದು ಏನೂ ಇರ್ತಿರಲಿಲ್ಲ. ಈ ಸಾರಿ ಒಂದು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇದೆ. ಅದನ್ನು ನುಡಿಸಿದವರು ನನ್ನ ಮಗ ಕೃಷ್ಣ ತೇಜಸ್ ಅಂತ. ಅವನಿಗೆ ಈಗ 7 ವರ್ಷ 3 ತಿಂಗಳು. ನಿಮ್ಮ ಆಶೀರ್ವಾದ ಅವನ ಮೇಲೆ ಇರಲಿ.